ಸಮಾಜದಲ್ಲಿ ಮೌಲ್ಯಗಳನ್ನು ಬಿತ್ತಿದ ಮಹಾನ್ ಚೇತನಗಳಾದ ತುಮಕೂರು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳು ಹಾಗೂ ಮಡಕೇಶ್ವರದ ಆದರ್ಶ ವ್ಯಕ್ತಿತ್ವದ ಲಿಂಗೈಕ್ಯ ಚೆನ್ನಣ್ಣ ದೇಸಾಯಿ ಅವರ ಪುಣ್ಯ ಸ್ಮರಣಾರ್ಥ ಪಟ್ಟಣದ ಹುಡ್ಕೋ ಬಡಾವಣೆಯ ಶ್ರೀ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಜನವರಿ 19ರಿಂದ 21ರವರೆಗೆ 3 ದಿನಗಳ ಕಾಲ ಬೃಹತ್ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರವನ್ನು ನೀಡಿದ ಕುಂಟೋಜಿ ಭಾವೈಕ್ಯ ಮಠದ ಶ್ರೀ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಕಾರ್ಯಕ್ರಮದ ರೂವಾರಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರು, ಇದು ಯಾವುದೇ ವ್ಯಕ್ತಿಗತ ವೈಭವೀಕರಣವಿಲ್ಲದ ಕೇವಲ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು. ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಶುಭ ನೆನಪಿನಲ್ಲಿ ಚೆನ್ನಣ್ಣ ದೇಸಾಯಿಯವರ ಸ್ಮರಣೋತ್ಸವವು ಕೂಡ ಆಚರಿಸ್ತಾ ಬಂದಿದ್ದೇವೆ. ಈ ಪುಣ್ಯ ಸ್ಮರಣೋತ್ಸವಕ್ಕೆ ಬೆನ್ನೆಲುಬಾಗಿ ಇದ್ದವರು ಶ್ರೀಯುತ ಪ್ರಭುಗೌಡ ದೇಸಾಯಿ ಅವರು, ಶ್ರೀಯುತ RS ಪಾಟೀಲ್ ರವರು. ಪ್ರತಿ ವರ್ಷವೂ ಕೂಡ ರಚನಾತ್ಮಕ ಸಮಾರಂಭಗಳನ್ನು ಏರ್ಪಡಿಸುವುದರ ಮೂಲಕ ಈ ಪುಣ್ಯ ಸ್ಮರಣೋತ್ಸವದ ಮೌಲ್ಯ ಹೆಚ್ಚಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಇದೊಂದು ಪುಣ್ಯ ಸ್ಮರಣೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಮುದ್ದೇಬಿಹಾಳ ನಗರವನ್ನ ಸ್ವಚ್ಛ ಮಾಡಿ ಇಡೀ ಮುದ್ದೇಬಿಹಾಳ ನಗರವನ್ನ ಶುಚಿಗೊಳಿತ ಮಾಡುವ ಪೌರ ಕಾರ್ಮಿಕರಿಗೆ ಸರ್ಕಾರವನ್ನ ಏರ್ಪಡಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು 10 ಜನ ಪೌರ ಕಾರ್ಮಿಕರಿಗೆ ತುಂಬು ಬಟ್ಟೆಗಳನ್ನು ನೀಡಿ ಅವರಿಗೆ ಸತ್ಕರಿಸಬೇಕು ಅಂತ ತೀರ್ಮಾನಿಸಿದ್ದೇವೆ. ನಮ್ಮ ತಾಲೂಕಿಗೆ SSLC ಹಾಗೂ PUC ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಬಂದವರಿಗೆ ಈ ಚಾರಿಟೇಬಲ್ ಟ್ರಸ್ಟ್ ಏನಿದೆಯಲ್ಲ, ಈ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಒಂದು 20 ಲಕ್ಷ ರೂಪಾಯಿ ಹಣ ಇಟ್ಟಿದ್ದೇವೆ. ಅದರ ಬಡ್ಡಿ ಒಳಗೆ ಬರತಕ್ಕಂತ ಹಣದಲ್ಲಿಯೇ ಈ ಸಮಾರಂಭ ಮಾಡಬೇಕು. ಆ ದೂರದೃಷ್ಟಿ ಇಟ್ಟುಕೊಂಡು ಅತಿ ದೊಡ್ಡ ಕಾರ್ಯವೂ ಆಗಿರಬಾರದು, ಅತಿ ಚಿಕ್ಕ ಕಾರ್ಯವೂ ಆಗಿರಬಾರದು ಅಂತ ಭಾವಿಸಿ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹ ಧನ ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಆ ಎಲ್ಲ ಮಕ್ಕಳನ್ನ ಇಲ್ಲಿ ಕರೆಸಿ ಸತ್ಕರಿಸ್ತೇವೆ. ಆಮೇಲೆ ನಮ್ಮ ಮುದ್ದೇಬಿಹಾಳದಲ್ಲಿ 60 ವಯಸ್ಸು ಹಿರಿಯರು ಆದವರು ನಮ್ಮ ನಾವದಗಿ ಮಾಂತಪ್ಪಣ್ಣವರು ಮೊದಲು ಮಾಡಿಕೊಂಡು ಹಿರಿಯರು ಏನದಾರ, ಅವರು ಸಮಾಜದಲ್ಲಿ ಸಣ್ಣ ಮಕ್ಕಳಂಗೆ ಯಾವಾಗ ಎಲ್ಲಿ ಕರೆದ್ರು ತೀರಿದಲ್ಲಿ ಬಂದಲ್ಲಿ ಒಳ್ಳೆ ಶುಭ ಸಮಾರಂಭಗಳಲ್ಲಿ ಬಂದು ಪ್ರೋತ್ಸಾಹದಾಯಕ ಮಾತುಗಳನ್ನು ನೀಡತಕ್ಕಂತ ಒಂದು 7-8 ಜನ ಹಿರಿಯರಿಗೆ ಅವ್ರಿಗೊಂದು ಊರುಗೋಲ್ ಕೈಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಒಂದು ವಾಕಿಂಗ್ ಸ್ಟಿಕ್ ಅನ್ನ ನೀಡಿ ಅಂಥವ್ರಿಗೂ ಕೂಡ ಗೌರವಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾರಂಭದಲ್ಲಿ ಅದು ಕೂಡ ಆಯೋಜನೆಗೊಳಿಸಿದ್ದೇವೆ. ಇದರಲ್ಲಿ 3 ದಿನಗಳ ಪರ್ಯಂತರವಾಗಿ ಮುದ್ದೇಬಿಹಾಳ ಜನತೆಗೆ ಒಂದು ಉಚಿತವಾದ ಮನರಂಜನೆ ಆಗಬೇಕು. ಜನಗಳಿಗೆ ಈ ಟಿವಿ ಮೊಬೈಲ್ನಿಂದ ಈ ನಾಟಕದ ಸಂಸ್ಕೃತಿ ಬೆಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪ್ರತಿ ವರ್ಷವೂ ಬಹಳಷ್ಟು ಹಣ ಖರ್ಚು ಮಾಡಿ ಇಲ್ಲಿ ಸಾಣೇಹಳ್ಳಿ ಮಠದ ಶಿವಸಂಚಾರ ಕಲಾ ಸಂಘ ಏನಿದೆ 3 ದಿನಗಳ ಕಾಲ ನಾಟಕಗಳನ್ನ ಆಯೋಜನೆಗೊಳಿಸಿದ್ದೇವೆ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ RS ಪಾಟೀಲ್ ಕುಚ್ಬಾಳ್ ಮಾತನಾಡಿ, ಸತತ 5 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಕಾರ್ಯಕ್ರಮ ಸಾಮಾಜಿಕ ಆಧ್ಯಾತ್ಮಿಕ ಚಿಂತನೆಯ ಕಳಕಳಿ ಹೊಂದಿರುವಂಥದ್ದು. ಚೆನ್ನಣ್ಣನವರ ಪುತ್ರ ಪ್ರಭುಗೌಡರು ತಂದೆಯ ದಾರಿಯಲ್ಲಿ ನಡೆದು ಅವರ ಉದ್ದೇಶ ಈಡೇರಿಸುತ್ತಾ ಅವರು ಬಿಟ್ಟು ಹೋದ ಆದರ್ಶ ಸಂಪ್ರದಾಯವನ್ನು ಎಲ್ಲೆಡೆ ಪಸರಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವೆಂದರು.
ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಅವರು ಮಾತನಾಡಿ, ಚನ್ನಣ್ಣ ದೇಸಾಯಿಯವರ ಸ್ಮರಣೆಗೆ ಹೋಲಿಕೆ ಇಲ್ಲ. ಅವರ ಪುಣ್ಯದ ಫಲವಾಗಿರುವ ಪ್ರಭುಗೌಡರು ಮುದ್ದೇಬಿಹಾಳಕ್ಕೆ ಮಾದರಿ ಹೆಮ್ಮೆ ಎನಿಸಿಕೊಂಡಿದ್ದಾರೆ. ಇಂಥವರ ಮಕ್ಕಳೆಂದು ಹೇಳಿಕೊಳ್ಳುವ ಅಭಿಮಾನ ನಮ್ಮೆಲ್ಲರಲ್ಲಿ ಇರಬೇಕು ಎಂದರು. ಅನ್ನೋದಕ್ಕೆ ಪ್ರಮುಖವಾಗಿ ಕಾರಣಕರ್ತರು. ಹೀಗಾಗಿ ಹಿಂದೆ ಅನೇಕ ಬಾರಿ ಕೋವಿಡ್ನಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಭುಗೌಡ ದೇಸಾಯಿ ಅವರು, ನಾವು ಎಲ್ಲ ಸ್ನೇಹಿತರ ಬಳಗ ಅವರಿಗೆಲ್ಲ ನಾವು ಆಹಾರ ಕಿಟ್ ವಿತರಣೆ ಬೇರೆ ಬೇರೆ ಮಾಡ್ತಾ ಸಂದರ್ಭದಲ್ಲಿ ಅತ್ಯಂತ ಖುಷಿ ಪಟ್ಟಿರ್ತಕ್ಕಂಥ ಅಂಕಗಳನ್ನ ಪಡೆದು ಅವರು ಮುಂದೆ ಮೇಲ್ದರ್ಜೆಗೆ ಹೋಗಿರ್ತಕ್ಕಂಥವ್ರನ್ನ ಕರೆದು ಗುರುತಿಸಿ ಪ್ರೋತ್ಸಾಹಿಸತಕ್ಕಂಥ ಕಾರ್ಯ, ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ ಒಂದು ಮೌಲ್ಯಯುತ ಒಂದು ಚಿಂತನ ಅಂತಕ್ಕಂಥದ್ರ ಬಗ್ಗೆ ಏನು ಶ್ರೀಗಳು ಹೇಳಿದ್ರು, ಅದನ್ನ ಈ ಕಾರ್ಯಕ್ರಮದ ಮುಖಾಂತರ ಇವತ್ತೇನಾಗಿದೆ ಅಂದ್ರೆ ಕಾರ್ಯಕ್ರಮ ಬರೀ ಆಡಂಬರ ಅಂತ ನಮ್ಮ ಅಭಿಪ್ರಾಯವರು. ಇಡೀ ತಮ್ಮ ಬದುಕ ಅವರು ಅತಿ ಹೆಚ್ಚು ಈ ಲೌಕಿಕ ಪ್ರಪಂಚದಕ್ಕಿಂತ ಕಲೆ, ಸಂಸ್ಕೃತಿ, ಆಧ್ಯಾತ್ಮ ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥವ್ರು. ಯಾಕಂದ್ರೆ ಪ್ರಭುಗೌಡ ದೇಸಾಯಿಯವರ ತಾಯಿಯವರು ತವ್ರ ಮನೆ ನಮ್ಮೂರು ಕುಚ್ಬಾಳ. ನಾನು ಚಿಕ್ಕವನಿದ್ದಾಗ ನಮ್ಮೂರಲ್ಲಿ ಒಂದು 3 ಸಾಮಾಜಿಕ ನಾಟಕಗಳನ್ನು ಆಡಿಸಿದ್ರು ಅಂತಕ್ಕಂಥದ್ದನ್ನು ಅನೇಕ ಹಿರಿಯರಿಗೂ ಇವತ್ತಿಗೂ ಅವ್ರು ನೆನಪು ಮಾಡ್ಕೊಳ್ತಾರೆ. ಮತ್ತು ಅವರು ಬಹಳಷ್ಟು ವರ್ಷಗಳ ಕಾಲ ನಮ್ಮೂರ ಭೀಮಾಶಂಕರ ಮಠ ಮತ್ತು ಮನೆ ಮತ್ತು ಸದಾ ಅವರ ಚಿಂತನೆ ಅಧ್ಯಾತ್ಮ, ಸಾಮಾಜಿಕ ಕಳಕಳಿ. ಒಂದು ಸ್ಮರಣೆ ಅಂದರೆ ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡಿ ಅವರ ಸ್ಮರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರೇ ಒಂದು ಸೆಲೆಬ್ರಿಟಿ, ಅವರೇ ಒಂದು ಮಾದರಿಯ ವ್ಯಕ್ತಿತ್ವ, ಅವರ ಒಂದು ಜೀವನವನ್ನು ನಾವು ಕಣ್ಣಾರೆ ಕಂಡಂಥವ್ರು. ಎಷ್ಟೊಂದು ಸಾದಾ ಜೀವನ, ಎಷ್ಟೊಂದು ಸಹೃದಯತೆ, ಎಷ್ಟೊಂದು ನಿಷ್ಕಲ್ಮಶ ಮನಸ್ಸಿನ ದುಡಿಮೆಯಿಂದ ಅನ್ನವನ್ನು ಉಣ್ಣಂಥವ್ರು. ಅವರ ಪುಣ್ಯದ ಫಲವಾಗಿ ಪ್ರಭು ದೇಸಾಯಿ ಅವರಿಗೆ ಇಷ್ಟೆಲ್ಲ ಮಾಡಲು ಶಕ್ತಿ ಬಂದಿದೆ. ಅವರ ಪುಣ್ಯ, ಚನ್ನಣ್ಣ ದೇಸಾಯಿ ಅವರ ಪುಣ್ಯದ ಫಲವೇ ಪ್ರಭು ದೇಸಾಯಿ ಅವರ ಒಂದು ಮೂರ್ತಿಯಾಗಿ ನಮ್ಮ ಜೊತೆ ಇದ್ದಾರೆ. ಈ ಒಂದು 5 ವರ್ಷ ಅನೇಕಿಂತ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿ ಬೆಳೆದ ಒಂದು ಮಾದರಿ ಹಾಗೂ ಹೆಮ್ಮೆಯಾಗಿದ್ದಾರೆ. ತಂದೆ ತಾಯಿಯನ್ನು ಪೂಜೆ ಮಾಡೋರು, ಪ್ರೀತಿ ಮಾಡೋರು, ನಾವು ಇಂಥವ್ರ ಮಕ್ಕಳಂತ ಹೇಳಾಕ್ ಸಹಿತ ಮಕ್ಕಳಿಗೆ ಅಭಿಮಾನ ಪಡ್ತಾರೆ. ಅಂತ ಪರಿಸ್ಥಿತಿ ಒಳಗೆ ಚನ್ನಣ್ಣ ದೇಸಾಯಿ ಅವರು ಈಗಿನ ಯುವಕರಿಗೆ ಒಂದು ಮಾಡೆಲ್ ಆಗಿದ್ದಾರೆ. ರಾಷ್ಟ್ರೀಯ ನಾಟಕೋತ್ಸವ ಹಾಗೂ ಸಾಂಸ್ಕೃತಿಕ ಸಂಭ್ರಮ. ಸಾಣೇಹಳ್ಳಿಯ ಶ್ರೀ ಶಿವಕುಮಾರ ಕಲಾ ಸಂಘದ ಶಿವಸಂಚಾರಿ ವತಿಯಿಂದ ಪ್ರತಿದಿನ ಸಂಜೆ 7 ಗಂಟೆಗೆ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. ಜನವರಿ 19 ಪಂಡಿತಾರಾಧ್ಯ ಶಿವಾಚಾರ್ಯರು ರಚಿಸಿ ಆರ್ ಜಗದೀಶ್ ನಿರ್ದೇಶನದ ಜಂಗಮದೆಡೆಗೆ ನಾಟಕ ಇದ್ದರೆ, ಜನವರಿ 20 ಕೃಷ್ಣಮೂರ್ತಿ ತಾಳಿಕಟ್ಟೆ ರಚಿಸಿ ನಿರ್ದೇಶಿಸಿದ ಕಳ್ಳರ ಸಂತೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಜನವರಿ 21 ಪಂಡಿತಾರಾಧ್ಯ ಶಿವಾಚಾರ್ಯರು ರಚಿಸಿ ನಿರ್ದೇಶಿಸಿದ ಶಿವಯೋಗಿ ಸಿದ್ದರಾಮ ನಾಟಕ ಅಲ್ಲದೆ, ಜನವರಿ 21ರಂದು ಬೆಳಗ್ಗೆ 8 ಗಂಟೆಗೆ ಹಡಲಗಿರಿಯ ಶ್ರೀ ಹುಲಿಗೆಮ್ಮ ದೇವಿ ಭಜನಾ ಮಂಡಳಿಯವರಿಂದ ತತ್ವ ಪದಗಳ ಭಜನಾಂಜಲಿ ನಡೆಯಲಿದೆ. ಧಾರ್ಮಿಕ ವಿಧಿವಿಧಾನಗಳು ಮತ್ತು ವಚನ ವಂದನೆ. ಜನವರಿ 21ರಂದು ಬೆಳಗ್ಗೆ 8 ಗಂಟೆಗೆ ಲಿಂಗೈಕ್ಯರಾದ ಹಣಗಲ್ ಕುಮಾರಸ್ವಾಮಿಗಳು, ಸಿದ್ಧಗಂಗಾ ಶ್ರೀಗಳು, ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಚನ್ನಣ್ಣ ದೇಸಾಯಿ ಅವರ ಭಾವಚಿತ್ರಗಳಿಗೆ ವಿಶೇಷ ಪೂಜೆ, ಬಿಲ್ವಾರ್ಚನೆ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ಜಂಗಮೋತ್ಸವದ ಅಂಗವಾಗಿ ಸ್ವಾಮೀಜಿಗಳಿಗೆ ಪಾದುಕೆ, ಬೆತ್ತ, ಕೊಡೆ ಸೇರಿದಂತೆ ವಿವಿಧ ಗುರು ಕಾಣಿಕೆಯನ್ನು ಸಮರ್ಪಿಸಲಾಗುವುದು. ಸಾಧನಾ ಮಹಿಳಾ ಒಕ್ಕೂಟ ಹಾಗೂ ಯಶಸ್ವಿನಿ ಮಹಿಳಾ ಸಂಘದಿಂದ ಅಕ್ಕಮಹಾದೇವಿ 21 ವಚನಗಳ ಪಠಣ ನಡೆಯಲಿದೆ. ಭಕ್ತಹಿತ ಚಿಂತನ ಸಭೆ ಹಾಗೂ ಗಣ್ಯರ ಸಮ್ಮುಖ. ಜನವರಿ 21 ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ಗದಗಿನ ನಂದಿವೇರಿ ಮಠದ ಶಿವಕುಮಾರ ಶ್ರೀಗಳ ದಿವ್ಯ ಸಾನ್ನಿಧ್ಯ, ಸಿಂದಗಿಯ ಪ್ರಭು ಸಾರಂಗ ದೇವ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಇರಲಿದೆ. ಕಮತಿಗಿಯ ಹುಚ್ಚೇಶ್ವರ ಶ್ರೀ ಮಸೂತಿಯ ಪ್ರಭುಕುಮಾರ ಶ್ರೀಗಳು, ಗುಳದಗುಡ್ಡ ಕಾಶಿನಾಥ ಶ್ರೀಗಳು, ನೀಲಕಂಠ ಶಿವಾಚಾರ್ಯರು, ಪಡೇಕ್ನೂರಿನ ಮಲ್ಲಿಕಾರ್ಜುನ ಶ್ರೀಗಳು ಹಾಗೂ ಕುಂಟೂಜಿಯ ಗುರು ಚನ್ನವೀರ ಶಿವಾಚಾರ್ಯರು ನೇತೃತ್ವವನ್ನು ವಹಿಸಲಿದ್ದಾರೆ. ಸಾಧಕರಿಗೆ ಸನ್ಮಾನ ಮತ್ತು ಜನಸೇವಾ ಕಾರ್ಯಕ್ರಮದಲ್ಲಿ ಸಾಧಕರಾದ ಕ್ಷೇತ್ರ ಚಿಕಿತ್ಸಕ ಡಾಕ್ಟರ್ ಶಿವಾನಂದ ಕಬಸದ್, ಡಿಎಸ್ಪಿ ಬಸವರಾಜ್ ಎಲಿಗಾರ್, ಡಾಕ್ಟರ್ ಮಹಂತೇಶ್ ಬಿರಾದಾರ್, ರಾಮನಗೌಡ ಪಾಟೀಲ್ ಯತ್ನಾಳ್, ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಮಹೇಶ್ ಪೋದಾರ್ ಅವರಿಗೆ ಸನ್ಮಾನ ಮಾಡಲಾಗುವುದು. ಸಾಮಾಜಿಕ ಕಳಕಳಿ. 10 ಪೌರ ಕಾರ್ಮಿಕರಿಗೆ ಗೌರವ ವಂದನೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಹಾಗೂ 7 ರಿಂದ 8 ಹಿರಿಯ ನಾಗರಿಕರಿಗೆ ವಾಕಿಂಗ್ ಸ್ಟಿಕ್ ಅನ್ನು ವಿತರಿಸಲಾಗುವುದು.
ವೀರಶೈವ ಲಿಂಗಾಯತ ಸಮಾಜ ಚಿನ್ಮಯಿ ಜೆಸಿ ಗೆಳೆಯರ ಹಸಿರು ತೋರಣ ಗೆಳೆಯರ ಮನೆಯಲ್ಲಿ ಮಹಾಮನಿ ಬಳಗ ಹಾಗೂ ದೇಸಾಯಿ ಮನೆತನದವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಪ್ರಭುಗೌಡ ದೇಸಾಯಿ ಅವರು ಈ ವೇಳೆ ತಿಳಿಸಿದರು. ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಧುರೀಣರಾದ ಬಾಪುಗೌಡ ಪಾಟೀಲ್ ಆಲೂರ್, ಬಸವರಾಜ್ ನಾಲ್ತೋಡ್, ಎಸ್ಕೆ ಕತ್ತಿ, ಸತೀಶ್ ಕುಮಾರ್ ಒಸ್ವಾಲ್, ಸಿಪಿ ಸಜ್ಜನ್, ಪ್ರಭುರಾಜ್ ಕಲಬುರ್ಗಿ, ಸುನಿಲ್ ಇಲ್ಲೂರ್, ಮೆಹಬೂಬ್ ಗುಳಸಂಗಿ, ದೇವೇಂದ್ರ ಬಾಲಿಕಾರ್, ಅರವಿಂದ್ ಕಾಶಿನಕುಂಟಿ, ಅಮರೇಶ್ ಗೂಳಿ, ರಾಜು ಗೌಡರ್, ರಾಮಚಂದ್ರ ಹೆಗಡೆ, ಬಸವರಾಜ್ ಕೋರಿ, ಸಂಗಣ್ಣ ಕಂಚಾಣಿ, BH ಹಾಲಣ್ಣವರ್, ನಿವೃತ್ತ ಪೊಲೀಸ್ ಅಧಿಕಾರಿ ಲಿಂಗದಳ್ಳಿ, ಬಸವರಾಜ್ ದಡ್ಡಿ ವಕೀಲರು ಸೇರಿ ಹಲವರು ಇದ್ದರು. ಈ ವೇಳೆ ಆಮಂತ್ರಣ ಪತ್ರಿಕೆಯನ್ನು ಎಲ್ಲ ಗಣ್ಯಮಾನ್ಯರು, ಪೂಜ್ಯರು ಬಿಡುಗಡೆಗೊಳಿಸಿದರು.